ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಫ್ರೀ ಫೈರ್ನ ಅಪ್ಕಮಿಂಗ್ ಇವೆಂಟ್ಸ್ ಆ್ಯಂಡ್ ಅಪ್ಡೇಟ್ಸ್. ಅಂದರೆ ಇವಾಗ ಈವೆಂಟ್ ಬರುತ್ತೆ, ಹಿಂಗೆ ಅದನ್ನು ಕ್ಲೈಮ್ ಮಾಡೋದು, ಎಷ್ಟು ಡೈಮಂಡ್ ಆಗುತ್ತೆ, ಎಲ್ಲ ನ್ಯೂಸನ್ನು ಇದರಲ್ಲಿ ತಿಳಿಸ್ತೀನಿ, ಓಕೆನಾ. ಮತ್ತು ನಮ್ಮ ಫ್ರೀ ಫೈರಲ್ಲಿ ನೀವು ತಿಳ್ಕೊಬೇಕಿರೋ ಮುಖ್ಯವಾದ ಅಂಶಗಳು ಮತ್ತು ಅಪ್ಕಮಿಂಗ್ ಈವೆಂಟ್ಸ್, ಓಕೆನಾ. ಅದ್ರ ಬಗ್ಗೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತು ಇದೇ ರೀತಿ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಎಲ್ಲನೂ ನೋಡೋಕ್ಕೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಫ್ರೀ ಫೈರಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಿರೋ ಅಪ್ಡೇಟ್ ಏನಂದರೆ, ನಮ್ಮ ಹೋಬಿ 46ಅಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ನಾನು ಅದನ್ನು ಲಾಸ್ಟ್ ವೀಡಿಯೋ ಎಂಡಲ್ಲಿ ಇರ್ತೀನಿ, ಓಕೆನಾ. ಲಾಸ್ಟ್ ಗಂಟೆ ನೋಡಿ, ಸ್ಕಿಪ್ ನೋಡಬಾರ್ದು, ಓಕೆನಾ. ಈ ವಿಡಿಯೋದಲ್ಲಿ ನಾವು ನೋಡೋದು ಫಸ್ಟ್ ವಿಷಯ. ಇವಾಗ ನೀವು ಈ ವಿಡಿಯೋ ನೋಡ್ತಿರುವಾಗಲೇ ನಿಮಗೆ ಒಂದು ಮೋಕೋ ಸ್ಟೋರ್, ಅಂದರೆ ಕ್ಯಾಶುವಲ್ ಪ್ಯಾಂಟ್ಸ್ ಅಂತ ಒಂದು ಮೋಕೋ ಸ್ಟೋರ್ ಅಪ್ಡೇಟ್ ಆಗಿರುತ್ತೆ. ಈ ವಿಡಿಯೋ ನೀವು ನೋಡ್ತಿರುವಾಗ ಅದು ಅಪ್ಡೇಟ್ ಆಗಿರುತ್ತೆ. ಏಕೆಂದರೆ ನಾನು ಇದನ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಎಡಿಟಿಂಗ್ ಪ್ರೊಸೆಸ್ಸನ್ನು ಲೇಟ್ ಆಯಿತು. ಅದರಿಂದಾಗಿ ನೀವು ಈ ವಿಡಿಯೋ ನೋಡುವಾಗ ಅದು ಬಂದಿರುತ್ತೆ, ಓಕೆನಾ. ಇದರಲ್ಲಿ ಮುಖ್ಯವಾಗಿ ನೋಡೋಕೆ ಹೋದರೆ 4 ಅಲ್ಲ 5 ಪ್ಯಾಂಟ್ಸ್, ಓಕೆನಾ. 5 ಪ್ಯಾಂಟ್ ಇರುತ್ತೆ. ಬಟ್ ಅದರಲ್ಲಿ ನಿಮ್ಗೆ 4 ಪ್ಯಾಂಟ್ ಅಪ್ಡೇಟ್ ಮಾಡಿರ್ತಾರೆ ಅನ್ಸುತ್ತೆ ಇವಾಗ ಫ್ರೀ ಫೈರ್ ಇಂಡಿಯಾಲಿ, ಓಕೆನಾ, ಇಂಡಿಯನ್ ಸರ್ವರಲ್ಲಿ. ಬಟ್ ಅದರ ಸರ್ವರಲ್ಲಿ 5 ಪ್ಯಾಂಟ್ ಇದೆ, ಓಕೆನಾ. 5 ಪ್ಯಾಂಟು ಸೂಪರಾಗಿದೆ ಅನ್ನೋಕ್ಕಲ್ಲ, ಹೇಳೋಕ್ಕಲ್ಲ. ಯಾವತ್ತಿದ್ರೂ ನಮ್ಮ ಜಾಸ್ ಪ್ಯಾಂಟೇನೆ ಸೂಪರ್. ಜಾಸ್ ಪ್ಯಾಂಟ್ ರೀತಿ ಯಾವ ಡ್ರೆಸ್ಸು ಬರೋಕ್ಕಾಗಲ್ಲ ಬಿಡಿ. ಮತ್ತು ನಮ್ಮ ನೆಕ್ಸ್ಟು ಈವೆಂಟ್ ಏನಂದರೆ, ಸಾರಿ ಗೈಸ್, ಮತ್ತು ಒಂದು ಸ್ವಲ್ಪ ಗಾಳಿ ಬೀಸ್ತಾ ಇದೆ, ನಮ್ಮ ಮಾಡಿಲಿಂದ ಹೊರಕೊಂಡು ಬರ್ತಾಯಿದ್ದೀನಿ. ಅದರಿಂದ ನನಗೆ ಸ್ವಲ್ಪ ವಾಯ್ಸ್ ಇದಾಗುತ್ತೆ, ಓಕೆನಾ. ಸಾರಿ, ನೆಕ್ಸ್ಟ್ ವಿಡಿಯೋನಿಂದ ಕರೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಏನಂದರೆ, ನಮ್ಮ ಫ್ರೀ ಫೈರಲ್ಲಿ ಅಪ್ಕಮಿಂಗಲ್ಲಿ ನಮಗೆ ತುಂಬ ಇವೆಂಟ್ಸ್ ಬರುತ್ತೆ. ಅದರಲ್ಲಿ ಇದು ಇಂಕ್ಯುಬೇಟರ್ ಅನಿಸುತ್ತೆ, ಮೋಸ್ಟ್ಲಿ ಹೌದು ಇಂಕ್ಯುಬೇಟರ್. ಇದು ಬಂದ್ಬಿಟ್ಟು ಗೋಲ್ಡನ್ ಶೇಡ್ ಬಂಡಲಿತ್ತು. ಇದನ್ನು ನಮ್ಮ ಎಲ್ಲ ಸರ್ವರ್ಲೂ ರಿಟರ್ನ್ ಬ್ಯಾಕ್ ಬಿಟ್ಟಿದ್ದಾರೆ, ಓಕೆನಾ. ಬಟ್ ನಮ್ಮ ಇಂಡಿಯನ್ ಸರ್ವರಲ್ಲಿ ಇನ್ನೂ ರಿಟರ್ನ್ ಬ್ಯಾಕ್ ಆಗಿಲ್ಲ. ಇದು ಪಕ್ಕಾ ಇನ್ನೊಂದು 1 or 2 ಮಂತ್ಸಲ್ಲಿ ಇದು ಪಕ್ಕ ರಿಟರ್ನ್ ಬ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಟೋಟಲಾಗಿ ಬಂದರೆ ಮಾತ್ರ ಪಕ್ಕ ಮಿಸ್ ಇಲ್ಲದೆ ಆಗುತ್ತೆ, ಓಕೆನಾ. ಅದಿಲ್ಲದೆ ನಮ್ಮ ನೆಕ್ಸ್ಟು ಫ್ರೀ ಫೈರ್ ಇಂಡಿಯಾ ಯಾವಾಗ ರಿಲೀಸು ಅಂದರೆ ಆ ಡೇಟನ್ನು ನಾನು ಇನ್ನೊಂದು 2 ಡೇಸಲ್ಲಿ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಏಕೆಂದರೆ ಒಂದು ಕನ್ಫರ್ಮೇಷನ್ ಇಲ್ಲ, ಬಟ್ ಅದರ ಲೇಟಾಗಿ ನಾನು ಹೇಳ್ತೀನಿ, ಓಕೆನಾ. ಮತ್ತು ನಮ್ಮ ಗೇಮ್ ಫೈಲಲ್ಲಿ ಇವು 2 ವಿಷಯನ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಇದು ನಮ್ಮ ಅಪ್ಕಮಿಂಗ್ ಈವೆಂಟ್ಸ್, ಓಕೆನಾ. ಇವೆರಡೂ ಈ ಬಂಡಲನ್ನು ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಇದೊಂದು ಅನಿಮಿ, ಅಂದರೆ ಇದೊಂದು ಅನಿಮಿ ಡ್ರೆಸ್. ಇದು ಏನಂದರೆ ಇದ್ರ ನೇಮ್ ಸರಿ ನನಗೆ ಗೊತ್ತಿಲ್ಲ, ಬಟ್ ಆದರೆ ಇದೊಂದು ಅನಿಮಿ ಡ್ರೆಸ್. ಇಲ್ಲೇ ಸೂಪರ್ ವೆಲ್ ಬಟರ್ ಅಂತ ಹಾಕಿದ್ದಾರೆ. ಬಟ್ ಇದು ನಮ್ಮ ಫ್ರೀ ಫೈರ್ ಗೇಮಲ್ಲಿ ಅಪ್ಡೇಟ್ ಆಗಿದೆ. ಅದು ಅಲ್ಲದೆ ನಮ್ಮ ಫ್ರೀ ಫೈರಲ್ಲಿ ಇನ್ನೂ ಒಂದು ಫ್ರೀ ರಿವಾರ್ಡ್ಸ್ ಮತ್ತು ಇನ್ನೊಂದು ನೆಕ್ಸ್ಟು ಅಂದರೆ ಇವಾಗ 7th anniversary ಮುಗಿದಿದ್ದೇ ನಮಗೆ ಬರೋ ಇವೆಂಟ್ ಯಾವುದು ಅಂದರೆ ಇದು ಬರಬಹುದು ಅಂತ ಇದ್ದಾರೆ. ಬಟ್ ನೋಡೋಣ, ಇದು ಅನಿಮಿದು ನೋಡೋಣ. ಅದರಲ್ಲಿ ಲೂಟ್ ಬಾಕ್ಸು, ಕ್ರೇಟ್ಸು, ಎಮೌಂಟು ಎಲ್ಲ ಕಾರ್ ಸ್ಕಿನ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಹಿಂಗೆ ಬರುತ್ತೆ ಗೈಸ್, ನೋ ಚಾನ್ಸ್. ಮತ್ತು ಗ್ಲೋವಲ್ ಚೆನ್ನಾಗಿದೆ ಇದ್ರದ್ದು, ಒಂದು ರೀತಿ ಗ್ಲೋವಲ್ ಡಿಫ್ರೆಂಟಾಗಿ ಮಾಡಿದ್ದಾರೆ. ಮತ್ತು ಈ ಬಂಡಲ್ ಹೆಂಗಿದೆ ಅಂದರೆ ಒಂದು ಅನಿಮೇಷನ್ ಬಂಡಲ್. ಇದು ಒಂದು ಮೂವಿಯಲ್ಲಿ ನೋಡ್ದಂಗೆ ಐತೆ ಅಲ್ಲ, ಓಕೆ. ಎಲ್ಲ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿರ್ತಾರೆ ಬಿಡಿ. ಅದಲ್ಲದೆ ನಮಗೆ ಇಲ್ಲೊಂದು ಮ್ಯಾಕ್ಟೆನ್ ಒಂದು ಗನ್ ಸ್ಕಿನ್, ಅದು ಇಲ್ಲ ಬಿಸ್ನೋ, ಅದೊಂದು ಗನ್ ಸ್ಕಿನ್ ಕೊಟ್ಟಿದ್ದಾರೆ. ಮತ್ತು ಅದು ಅಲ್ಲದೆ ನಮಗೆ ಗ್ರಾನೈಟು, ಗ್ಲೋವಲ್, ಮಾಮೂಲಿ ನಾರ್ಮಲಾಗಿ ಸ್ಕೇಟ್ ಬೋರ್ಡ್ ಫ್ರೀಯಾಗಿ ಕೊಡ್ತಾರೆ, ಅದು ಫ್ರೀಯಾಗಿ ಕೊಡ್ತಾರೆ. ಗ್ಲೋವಲ್ ಡೈಮಂಡು ನಿಮಗೆ ಗೊತ್ತಲ್ಲ. ನೆಕ್ಸ್ಟು ನಮ್ಮ ಫ್ರೀ ಫೈರಲ್ಲಿ ನಮಗೆ ಫ್ರೀಯ ಎಮೌಂಟ್ಸ್, ಅಂದರೆ ಎಮೌಂಟ್ಸ್ ಕೊಡ್ತಾರೆ, ಓಕೆನಾ. ಅದರಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಮಗೆ ಈ ಎಮೌಂಟ್ನ ಫ್ರೀಯಾಗಿ ಕೊಡ್ಬೋದು ಅಂತ ಒಂದು ಎಮೌಂಟ್ ಸಿಕ್ಕಿದೆ. ಬಟ್ ಆದರೆ ಆ ಎಮೌಂಟ್ ಏನು ಗೊತ್ತಾ, ಬೇರೆ ಸರ್ವರಲ್ಲಿ ಫ್ರೀಯಾಗಿ ಕೊಟ್ಟಿದ್ದಾರೆ, ಓಕೆನಾ. ಈ ಅಮೌಂಟ್ನ ಇದು ನೋಡ್ಕೊಳ್ಳಿ, ಈವೆಂಟ್ ಈ ರೀತಿಯೇ, ಓಕೆನಾ. ಈ ಅಮೌಂಟ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ನಮ್ಮ ಫ್ರೀ ಫೈರಲ್ಲಿ ಈ ಅಮೌಂಟ್ನ ಫ್ರೀಯಾಗಿ ಕೊಡೋಕ್ಕೆ ಚಾನ್ಸೇ ಇಲ್ಲ ಬಿಡಿ. ಇದನ್ನು ಕೊಡೋಲ್ಲ, ಬೇರೆ ಸರ್ವರಲ್ಲಿ ಬಿಟ್ಟಿದ್ದಾರೆ, ಫ್ರೀಯಾಗಿ ಬಿಟ್ಟಿದ್ದಾರೆ, ಅದಕ್ಕೆ ಕೇಳ್ತಾ ಇದ್ದಾರೆ. ಮತ್ತು ನಮ್ಮ ಫ್ರೀ ಫೈರಲ್ಲಿ ಇದು ಕೊಡೋ ಚಾನ್ಸಸ್ ಕಮ್ಮಿ. ಆದರೆ ನಮಗೊಂದು ಫ್ರೀ ಅಮೌಂಟ್ ಇದೆ ಗೈಸ್, ಓಕೆನಾ. ಆ ಫ್ರೀ ಅಮೌಂಟ್ ಯಾವುದು ಅಂದರೆ ನಾನು ತೋರಿಸ್ತೀನಿ, ಒಂದು ಸೆಕೆಂಡು. ನನ್ನ ಆ ವೀಡಿಯೋನ ಎಲ್ಲೋ ಮುಡುಕಿದೆ, ಸಿಕ್ತು ಗೈಸ್, ಓಕೆನಾ. ನಮ್ಮ ಫ್ರೀ ಫೈರಲ್ಲಿ ಇನ್ನೊಂದು ತಿಳ್ಕೊಬೇಕಿರೋದೇನೆಂದರೆ, ಈ ರೀತಿ ಅಪ್ಕಮಿಂಗ್ ಇವೆಂಟ್ಸ್ ನೋಡಬೇಕಂದ್ರೆ ಪ್ಲೀಸ್ ಲೈಕ್ ಮಾಡ್ಕೊಂಡು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೇವ್ ಮಾಡಿಕೊಳ್ಳಿ. ಪಕ್ಕ ನಿಮ್ಮ ವೀಡಿಯೋಸ್ ಈ ರೀತಿ ಬರ್ತಾನೆ ಇರ್ತವೆ. ಅದು ಇಲ್ಲದೆ ನಮ್ಮ ಫ್ರೀ ಫೈರು ತುಂಬಾ ಹಿಂಗೆಳೋದು ತುಂಬ ಬತ್ತ ಪೇಯ್ಡ್ ಫ್ರೀ ಫೈರ್ ಆಗ್ತಾ ಇದೆ. ಅದು ಏಕೆ ಅಂತಲೂ ಗೊತ್ತಿಲ್ಲ. ಆದರೂ ನಮ್ಮ ಈ ಗೇಮ್ ಫೈಲಲ್ಲಿ ಆ್ಯಡ್ ಮಾಡಿರ್ತಾರಲ್ವ, ಈ ಈವೆಂಟಲ್ಲಿ ನಮಗೆ ಒಂದು ಅಮೌಂಟ್, ಅಂದರೆ ಇವಾಗ ಒಂದು ರೆಗ್ಯುಲರ್ ತೋರಿಸಿದ್ನಲ್ಲ, ಅದರಲ್ಲಿ ನಮಗೊಂದು ಅಮೌಂಟ್ ಫ್ರೀಯಾಗಿ ಕೊಡ್ತಾರೆ. ಆ ಅಮೌಂಟು ನೋಡಿ, ಇವಾಗ ನಾನು ತೋರಿಸ್ತೀನಿ ರೀ, ಒಂದು ನಿಮಿಷ. ಓಕೆ, ಸಿಕ್ತು. ಇದ್ದೇನೆ ಗೈಸ್, ಇವಾಗ ಬರುತ್ತೆ ನೋಡಿ ಇಲ್ಲಿ. ಗೈಸ್ ಎಡಿಟಿಂಗ್ ಪ್ರೊಸೆಸರ್ ಮಿಸ್ ಆಗಿದೆ ಅನಿಸುತ್ತೆ. ಇಲ್ಲಿ ಒಂದು ವೆಯ್ಟ್ ಮಾಡಿ, ಒಂದು ಸೆಕೆಂಡು. ಓಕೆ, ಈ ಅಮೌಂಟು ಸಿಕ್ತು. ಇದೇನೆ ಈ ಅಮೌಂಟ್ ಪಕ್ಕ ನಮಗೆ ಫ್ರೀಯಾಗೆ ಕೊಡ್ತಾರೆ. 100% ಕನ್ಫರ್ಮ್, ಅಂದರೆ 100% ಕನ್ಫರ್ಮ್. ಅದು ಇದೆ, ಇದು ನಮಗೊಂದು ಎಮೌಂಟ್ ಪಾರ್ಟಿ ಇವೆಂಟಲ್ಲಿ ಮೇಲ್ಗಡೆ ಇರೋ 3 ಎಮೌಂಟ್ ಬರುತ್ತೆ ಗೈಸ್. ಇದು ಬಂದ್ಬಿಟ್ಟು ನಮಗೆ ಫ್ರೀಯಾಗಿ ಕೊಡ್ತಾರೆ ಬಿಡಿ, ಓಕೆನಾ. ಇಲ್ಲ ಟಾಪ್ ಅಪ್ ಏನಾದರೂ ಬರುತ್ತೆ, ಇಲ್ಲ ಫ್ರೀಯಾಗಿ ಬರುತ್ತೆ, ಓಕೆನಾ. ಮೋಸ್ಟ್ ಪ್ರಾಬಬ್ಲಿ ಫ್ರೀಯಾಗಿ ಕೊಡ್ತಾರೆ ಈ ಅಮೌಂಟನ್ನು. ಮತ್ತು ನಮ್ಮ ಮೇಲ್ಗಡೆ ಇದೆ ನೋಡಿ 3 ಅಮೌಂಟ್ಸ್, ಅದನ್ನು ತೋರಿಸ್ತೀನಿ, ಓಕೆನಾ. ಆ ಅಮೌಂಟ್ಸ್ ನಮಗೆ ಫುಲ್ ಡೈಮಂಡ್, ಅಂದರೆ ಹೆಂಗಳದು ನಾನು ತೋರಿಸ್ತೀನಿ. ಮೋಕೋ ಸ್ಟೋರಲ್ಲಿ ಬರ್ಬೋದು, ಬೇರೆ ಸರ್ವರಲ್ಲಿ ಮೋಕೋ ಸ್ಟೋರ್ ಬಂದಿದೆ. ಕುದುರೆ ಅಮೌಂಟ್ ಅಲ್ವಾ, ಮೋಕೋ ಸ್ಟೋರ್ನಲ್ಲಿ ಬಂದಿದೆ.
ಬಿಟ್ಟರೆ ನಮಗೆ ಇದು ಇನ್ನು ನಮಗೆ ಎಮೋಟ್ ಪಾರ್ಟಿ ಅಂತ ಒಂದು ಈವೆಂಟ್ ಬರುತ್ತೆ ಗೊತ್ತಾ, ಇಲ್ಲಿ ನಾನು ತೋರಿಸ್ತೀನಿ. ನಮಗೆ ಎಮೋಟ್ ಪಾರ್ಟಿ ಅಂತ ಒಂದು ಈವೆಂಟ್ ಬರುತ್ತೆ, ಇದರಲ್ಲೂ ನಮಗೆ ತೋರಿಸ್ತಾರೆ ಓಕೆನಾ. ಅದರಲ್ಲಿ ಬರುತ್ತೆ ಇದೆ ಎಮೋಟ್ ಪಾರ್ಟಿ, ಇಲ್ಲಾಂದರೆ ಈ ಎಮೋಟ್ ಕ್ಯಾಪ್ಸೂಲ್ಸ್ ಅಂತ ಇದರಲ್ಲೂ ನಮಗೆ 2 ಎಮೋಟ್ನ ತಗೊಬರ್ತೀನಿ ಓಕೆನಾ. ಅದು ಇಲ್ಲದೇ ನಮ್ಗೆ ಎಷ್ಟು ಡೈಮಂಡ್ ಆಗುತ್ತೆ ಅಂದರೆ ಈ ಇವೆಂಟ್ಲ ಬಂದು ನಮ್ಮೊಂದು 2000 ಡೈಮಂಡ್ಸ್ or 3000 ಡೈಮಂಡ್ಸ್ ಪಕ್ಕ ಆಗುತ್ತೆ ಓಕೆನಾ. ಯಾಕಂದರೆ ಒಂದು ಸಲ ಒಂದು ಎಮೋಟ್ ತೆಗೆದಿದೆ ಅಷ್ಟೊಂದು ಡೈಮಂಡ್ ಆಗ್ತು. ಅದು ಇಲ್ಲದೆ ನಮ್ಮ ಫ್ರೀ ಫೈರಲ್ಲಿ ತುಂಬ ಅಪ್ಡೇಟ್ಸ್ ಅಂದರೆ ಅಪ್ಕಮಿಂಗಲ್ಲಿ ನಮಗೆ ಎಮೋಟ್ ಪಟ್ಟಿಯಲ್ಲಿ ಪಕ್ಕ ಬಂದೇ ಬರುತ್ತೆ. ಅದಿಲ್ಲದೆ ಬೇರೆ ಸರ್ವರಲ್ಲಿ ನೋಡೋಣ ಅಂದರೆ ಈ ಎಮೋಟ್ ಕೊಟ್ಟಿದ್ದಾರೆ, ಇದು ರಾಯಲ್ ಬಂದಿದೆ, ನಮಗೆ ಬಂದ್ಬಿಟ್ಟು ಇದು ನಮಗೂ ರಾಯಲಲ್ಲೇ ಬರ್ಬೋದು. ಬೇರೆ ಅಂದರೆ ಇಂಡೋನೇಷ್ಯಾ ಸರ್ವರಲ್ಲಿ ಬಂದ್ಬಿಟ್ಟು ಇದನ್ನ ಮಿಸ್ಟ್ರಿ ಶಾಪಲ್ಲಿ ಬಿಟ್ಟಿದ್ದಾರೆ ಓಕೆನಾ. ಮಿಸ್ಟ್ರಿ ಶಾಪ್ ಇದು ನಿಜವೂ ಹೆಂಗೆ ಹೇಳೋದು, ನಮ್ಮ ಸರ್ವರ ಮಾತ್ರ ಅಷ್ಟು ಡೈಮಂಡ, ಇಲ್ಲ ಇವರು ಬಂದರೆ ಹಿಂಗೆ ಏನೂ ಗೊತ್ತೇ ಇಲ್ಲ. ಟೋಲ ಮಿಸ್ಟ್ರಿ ಶಾಪೆಲ್ಲ ಆ ಕಡೆ ಹೋಗ್ತಾ ಇದೆ, ನಮಗೆ ಮಿಸ್ಟ್ರಿ ಶಾಪ್ ಅನ್ನೋದನ್ನೇ ಕೊಟ್ಟೆ 1 ವರ್ಷ ಆಯ್ತೆ ನಾವು ಅಷ್ಟೊಂದು. ಮತ್ತು ನೋಡಿ ಗೈಸ್, ಈ ಅಮೌಂಟ್ಸ್ ಎಲ್ಲ ನಮ್ಮ ಲಾಫಿಂಗ್ ಅಮೌಂಟ್ಸ್ ಬರೀ 15 ಡೈಮಂಡ್ಸ್ ಅಂತ ನೋಡಿ. ನಾವು ಅದನ್ನು ಎಷ್ಟು ಕಷ್ಟಪಡ್ತಿದ್ದೀವಿ ಇವಾಗ ಸ್ಟೋರಲ್ಲೇ ಇಲ್ಲ ಅಮೌಂಟ್ ನೋಡಿ, ಗೇಮಲ್ಲಿ ಹಿಂಗಿರುತ್ತೆ ಗೈಸ್ ಅಮೌಂಟ್ ಹಾಕಿದ್ರೆ. ಮತ್ತು ಇವಾಗಿರೋದು ಏನಂದರೆ ಮುಖ್ಯವಾದ ವಿಷಯ, ನಮ್ಮ ಫ್ರೀ ಫೈರ್ ಅಪ್ಕಮಿಂಗ್ ಅಂದರೆ OB46ಅಲ್ಲಿ ನಮಗೊಂದು ಮುಖ್ಯವಾದ ಇವೆಂಟ್. ಅದು ಏನಂದರೆ ನಿಮ್ಗೆ ಆಲ್ರೆಡಿ ಪೋಸ್ಟು ತುಂಬ ಜನಕ್ಕೆ ಗೊತ್ತಿರುತ್ತೆ, ನರೋಟೋ ಶಿಬಿಡನ್ ಕೊಲಾಬ್ರೇಷನ್ ಪಕ್ಕ ಕನ್ಫರ್ಮ್ ಆಗಿದೆ ಗೈಸ್ 100%. ನೀವು ನೋಡ್ತಾ ಇರ್ಬೋದು ಈ ಪೋಸ್ಟಲ್ಲೇ ಹೇಳಿದ್ದಾರೆ. ಮತ್ತು ನನಗೆ ಇದ್ರ ಡ್ರೆಸ್ಸಸ್ ರಿಮೋಟ್ಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ನಾನು ಹೇಳ್ತೀನಿ ಓಕೆನಾ. ನನಗೆ ಜಾಸ್ತಿ ಅಪ್ಡೇಟ್ ಇದೆ ಎಡಿಟಿಂಗ್ ಮಾಡೋಕ್ಕೆ ಪ್ರೊಸೆಸರ್ ಎಲ್ಲ, ಅದರಿಂದಾಗಿ ನಾನು ಸ್ವಲ್ಪ ಲೇಟ್ ಆಯ್ತೈತೆ. ಇನ್ನು ಕಂಟಿನ್ಯೂಸ್ ವೀಡಿಯೋ ಬರುತ್ತೆ ಗೈಸ್. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಬಾಯ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಶೇರ್ ಮಾಡ್ತಾಯಿದ್ರು ಪರವಾಗಿಲ್ಲ, ನೀವು ನೋಡೋರು ಸಬ್ಸ್ಕ್ರೈಬ್ ಮಾಡಿ ಓಕೆನಾ. ಬಾಯ್ ಗೈಸ್. ಇದು ಫಸ್ಟ್ ವೀಡಿಯೋ ನಮ್ಮ ಚಾನಲಲ್ಲಿ.